ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 17ನೇ ಭಾಗವನ್ನು ನಾವಿವಾಗ ಕೇಳ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಇಂದು ಬಹುಶಃ ಮೊದಲ ಬಾರಿಗೆ ಆದಿತ್ಯನಿಗೆ ಅವನು ಮಾಡಿದ ಯಾವುದೋ ಒಂದು ವಿಷಯದ ಬಗ್ಗೆ ತಪ್ಪಿತಸ್ಥ ಭಾವನೆ ಮೂಡಿತು. ಅವನು ನಿಧಾನವಾಗಿ ಕವನಾಳ ಹಣೆಯ ಮೇಲೆ ತನ್ನ ಹಣೆಯನ್ನು ಇಟ್ಟು ಅಪರಾಧಿ ಪ್ರಜ್ಞೆ ತುಂಬಿದ ಧ್ವನಿಯಲ್ಲಿ ಮಾತನಾಡಿದ. ಸಾರಿ ಎಂದವನೇ ಮುಂದಕ್ಕೆ ಒಂದು ಮಾತನಾಡದೆ ಸುಮ್ಮನೆ ಕುಳಿತ. ಕವನಾಳ ಭಾರವಾದ ಉಸಿರಾಟವನ್ನು ಅವನು ಈಗಾಗಲೇ ಫೀಲ್ ಮಾಡ್ತಾ ಇದ್ದ. ಕವನಾಳ ಕಣ್ಣುಗಳಿಂದ ಕಣ್ಣೀರು ಅನಿಯಂತ್ರಿತವಾಗಿ ಹರಿಯುತ್ತಿತ್ತು. ಹಾಗೆಯೇ ಆದಿತ್ಯನೊಳಗಿನ ಕಲ್ಮಶವೂ ಕೂಡ ಕಣ್ಣೀರಿನ ಹನಿಗಳಾಗಿ ಮಾರ್ಪಟ್ಟು ಕವನಾಳ ಕಣ್ಣೀರಿನೊಂದಿಗೆ ಬೆರೆತು ಒಂದೇ ಹೊಳೆಯಲ್ಲಿ ಹರಿಯುತ್ತಿದ್ದವು. ಆ ಕಣ್ಣೀರಿನೊಂದಿಗೆ ವರ್ಷಗಳ ನೋವು, ಅಸಹಾಯಕತೆ, ದ್ವೇಷ, ಕೋಪ, ಹಂಬಲ ಮತ್ತು ಹಠಮಾರಿತನ ಎಲ್ಲವೂ ಕೊಚ್ಚಿ ಹೋಗುತ್ತಿರುವಂತೆ ಕಾಣಿಸಿತು. ಆದಿತ್ಯನ ಬಾಯಲ್ಲಿ ಸಾರಿ ಎನ್ನುವ ಪದವನ್ನು ಕೇಳಿ ಕವನ ತನ್ನ ಮುಖವನ್ನು ತಿರುಗಿಸಿ ಮೌನವಾಗಿ ಅರೆಪ್ರಜ್ಞಾವಸ್ಥೆಯಲ್ಲಿ ಅಲ್ಲೇ ಇದ್ದಳು. ಅವಳು ಮೇಲಕ್ಕೆ ಎದ್ದೇಳಲು ಪ್ರಯತ್ನಿಸಲಿಲ್ಲ ಅಥವಾ ಆದಿತ್ಯನಿಗೆ ಅವನು ಮಾಡಿದ ಕೃತ್ಯದ ಬಗ್ಗೆ ದೂರುವ ಮಾತಾಡಲಿಲ್ಲ. ಕವನಾಳ ಉದಾಸೀನತೆ ತುಂಬಿದ ಮೌನ ಆದಿತ್ಯನನ್ನು ಚಾಕುವಿನಂತೆ ಚುಚ್ಚಿತು. ಅವನು ಕವನಾಳತ್ತ ನೋಡಿದ. ಕವನ ತನ್ನ ಕಣ್ಣುಗಳನ್ನು ಮುಚ್ಚಿದಳು. ನಂತರ ಒಂದು ಮಾತು ಆಡದೆ ಆದಿತ್ಯ ಎದ್ದು ಅಲ್ಲಿಂದ ಹೊರಟು ಹೋದ. ಮಧ್ಯರಾತ್ರಿ ಮೀರಿ ಹೋಗಿದ್ದ ಕಾರಣ ಬೆಳಿಗ್ಗೆ ಮಾಡುವ ಕೆಲಸಗಳು ಬಹಳಷ್ಟಿದ್ದವು. ಅವನ್ನೆಲ್ಲ ನೋಟ್ಸ್ ಮಾಡಿಟ್ಟ ಮಾಯಾ ಅಂದು ಆದಿತ್ಯನ ಬಳಿಗೆ ಹೋಗುವ ತನ್ನ ಹಂಬಲವನ್ನು ಕಷ್ಟಪಟ್ಟು ಅದುಮಿಟ್ಟು ತನಗಾಗಿ ನೇಮಿಸಿದ್ದ ರೂಮಿನಲ್ಲಿ ವಿರಹದ ಜ್ವಾಲೆಯಲ್ಲಿ ಬೇಯುತ್ತಾ ಕನಸಲ್ಲೇ ಆದಿತ್ಯನನ್ನು ಧ್ಯಾನಿಸುತ್ತಾ ಮಲಗಿದಳು. ರಾಹುಲ್ ನವ್ಯ ಕೊಟ್ಟ ಟಾರ್ಚರ್ಗೆ ಸುಸ್ತಾಗಿದ್ದ. ಬೆಡ್ಗೆ ತಲೆ ಕೊಟ್ಟ ತಕ್ಷಣವೇ ನಿದ್ರಾದೇವಿ ಅವನನ್ನು ಆವರಿಸಿದ್ದಳು. ಆದಿತ್ಯ ತನ್ನ ರೂಮಿಗೆ ಬಂದವನೇ ಕಾರ್ನರಲ್ಲಿ ಇದ್ದ ಹೋಮ್ ಬಾರ್ನಿಂದ ಎರಡೆರಡು ವಿಸ್ಕಿ ಬಾಟಲ್ಗಳನ್ನು ಎತ್ತಿಕೊಂಡು ಬಂದು ಸೋಫಾ ಮೇಲೆ ಕುಳಿತ. ಕೋಪದಲ್ಲಿ ಕವನಾಳೊಂದಿಗೆ ವರ್ತಿಸಿದ ರೀತಿ ಪದೇ ಪದೇ ಕಣ್ಣ ಮುಂದೆ ಬರುತ್ತಲೇ ಇತ್ತು. ಅದರೊಟ್ಟಿಗೆ ರಾಹುಲ್ ಆಡಿದ ಅವಳ ಬಗೆಗಿನ ಪ್ರೀತಿಯ ಮಾತುಗಳು. ಕೂದಲಲ್ಲಿ ಕೈ ಹಾಕಿ ಕಿತ್ತವನು ಮುಂದೆ ಇದ್ದ ಬಾಟಲಿಯನ್ನು ಎತ್ತಿಕೊಂಡು ಗ್ಯಾಪ್ ಕೊಡದ ಹಾಗೆ ಒಂದೇ ಗುಟುಕಿಗೆ ಇಡೀ ಬಾಟಲ್ ಖಾಲಿ ಮಾಡಿ ಇಟ್ಟನು. ನಶೆ ಏರಿತು ಅಷ್ಟೆ. ಆದರೆ ಆ ನಶೆಯಲ್ಲೂ ಮಸುಕು ಮಸುಕಾಗಿ ಕಾಣುತ್ತಿದ್ದ ಕವನಾಳ ಚಿತ್ರಣ ಮಾತ್ರ ಅವನ ಕಣ್ಣಿಂದ ಅಳಿಸಿ ಹೋಗಲಿಲ್ಲ. 2 3ಕ್ಕೆ ಹೋದವು. 3 6 ಬಾಟಲಿಯಲ್ಲಿ ಸಮಾಪ್ತಿಯಾದವು. ಕವನ ಎಂದು ಕನವರಿಸುತ್ತಲೇ ನಿದ್ರೆಗೆ ಜಾರಿದ ಅವನು. ಸುಸ್ತಾಗಿದ್ದ ಕವನ ಸೋಫಾ ಮೇಲೆ ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದಳೋ. ಆಮೇಲೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಎದ್ದವಳು ಟೇಬಲ್ ಮೇಲಿದ್ದ ನೀರಿನ ಹೂಜಿಯಿಂದ ಒಂದು ಗ್ಲಾಸ್ ನೀರನ್ನು ಬಗ್ಗಿಸಿ ಕುಡಿದು ತೂರಾಡುತ್ತಾ ಮಬ್ಬಾದ ಕಣ್ಣುಗಳನ್ನು ಸರಿ ಮಾಡಿಕೊಳ್ಳಲಾಗದೆ ಮತ್ತೆ ಅದೇ ಸೋಫಾ ಮೇಲೆ ಜಾರಿದಳು. ನಿತ್ರಾಣಳಾಗಿ ಬಿದ್ದಿದ್ದವಳಿಗೆ ತಕ್ಷಣ ಅವನ ನೆನಪಾಗಿತ್ತು. ತಕ್ಷಣ ಎದ್ದು ಕುಳಿತವಳು ತನ್ನನ್ನು ತಾನು ಸಂಭಾಳಿಸಿಕೊಂಡು ಆ ಹಾಲ್ನಿಂದ ಎದ್ದು ನಿಧಾನಕ್ಕೆ ಮೆಟ್ಟಿಲುಗಳನ್ನು ಹತ್ತಿದಳು. ರೂಮಿನಲ್ಲಿ ಫ್ಲೋರ್ ಮೇಲೆ ಅಸ್ತವ್ಯಸ್ತವಾಗಿ ಮಲಗಿದ್ದ ಆದಿತ್ಯ. ಪುಣ್ಯಕ್ಕೆ ಈ ದಿನ ಯಾವುದೇ ವಸ್ತುಗಳು ಅವನ ಕೋಪಕ್ಕೆ ಆಹುತಿಯಾಗಿರಲಿಲ್ಲ. ಮತ್ತೆ ಅದೇ ಕೋಣೆಗೆ ಹೋಗಿ ಫಸ್ಟ್ ಏಡ್ ಕಿಟ್ ಹಿಡಿದು ಬಂದವಳು ಅವನ ಕೈಗೆ ಬ್ಯಾಂಡೇಜ್ ಮಾಡಿ ಅರ್ಧ ತಾಸು ಅವನನ್ನೇ ನೋಡುತ್ತಾ ಕುಳಿತಳು. ಕಣ್ಣಲ್ಲೇ ಬೆಂಕಿಯನ್ನು ಉಗುಳುವ ಆದಿತ್ಯ ಈಗ ಜಗದ ಗೊಡವೆಯನ್ನೇ ಮರೆತ ಪುಟ್ಟ ಕಂದಮ್ಮನಂತೆ ಮಲಗಿದ್ದ. ಅವನ ಕೂದಲನ್ನು ಸವರಿದಳು. ಅವನ ಹಣೆಯ ಮೇಲೆ ಮಮತೆಯಿಂದ ಮುತ್ತೊಂದನ್ನು ಇಟ್ಟವಳು ಅವನ ತಲೆಗೆ ಪಿಲ್ಲೋವನ್ನು ಆಸರೆಯಾಗಿ ಕೊಟ್ಟು ಬೆಡ್ಶೀಟ್ ಹೊದಿಸಿ ಮತ್ತೊಂದು ರೂಮಿಗೆ ನಡೆದಳು. ಮುಂಜಾನೆ ಫಾರ್ಮ್ ಹೌಸ್. ನಾಳೆ ಪ್ರಾರಂಭವಾಗಬೇಕಿದ್ದ ಮದುವೆ ಸಮಾರಂಭದ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದ ತೋಟದ ಮನೆಗೆ ರಾಹುಲ್ ಅತಿಥಿಗಳನ್ನು ಸ್ವಾಗತಿಸುವ ಮತ್ತು ಅವರ ವಾಸ್ತವ್ಯಕ್ಕಾಗಿ ವ್ಯವಸ್ಥೆಗಳನ್ನು ಮಾಡುವಲ್ಲಿ ನಿರತನಾಗಿದ್ದ. ಆದರೂ ಅವನ ಕಣ್ಣುಗಳು ನಿರಂತರವಾಗಿ ಕವನಾಳನ್ನು ಹುಡುಕ್ತಾ ಇದ್ವು. ಈ ನಡುವೆ ನವ್ಯಾಳನ್ನು ದಿವ್ಯಾ ಮತ್ತು ಕಾರ್ತಿಕ್ ಜೊತೆ ಬ್ಯುಸಿಯಾಗಿಟ್ಟ ಮಾಯಾ ಆದಿತ್ಯನೊಂದಿಗಿನ ಈ ದಿನ ತಾನು ಕಳೆಯಲು ಬಯಸಿರುವ ರೊಮ್ಯಾಂಟಿಕ್ ನೈಟ್ನ ಧ್ಯಾನದಲ್ಲಿ ಮುಳುಗಿದ್ದಳು. ಕಾರ್ತಿಕ್ ಮತ್ತು ದಿವ್ಯಾ ಕೂಡ ಈಗ ನವ್ಯಾಳಿಂದ ಬೇಸತ್ತಿದ್ದರು. ಎಲ್ಲರ ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿದ್ದವು. ಆದಿತ್ಯ ಬಂದು ಆ ಇಷ್ಟೊಂದು ತೊಂದರೆ ಕೊಡುತ್ತಿರುವ ನವ್ಯಾಳನ್ನು ಮಟ್ಟ ಹಾಕುವನೆಂಬ ಹಂಬಲ ಅವರದು. ನಿಟ್ಟುಸಿರು ಬಿಡುತ್ತಾ ಅವನ ಆಗಮನಕ್ಕಾಗಿಯೇ ಕಾಯುತ್ತಿದ್ದರು ಅವರು.
ನೀನು ಆದಿತ್ಯನ ಕರ್ಕೊಂಡು ಬರೋಕೆ ಹೋಗಿದ್ದೆ ಅಲ್ವಾ, ಎಲ್ಲಿ ಅವನು? ಮಾಯಾ ರಾಹುಲ್ನನ್ನು ಚಿಂತೆಯಿಂದ ಕೇಳಿದಳು. ಯಾಕೆ? ಆದಿತ್ಯ ಬಂದಾಗ ಅವನು ಎಲ್ಲನೂ ನೋಡ್ಕೊಳ್ತಾನೆ ಅಂತ ನೀನು ಹೇಳಿದ್ಯಾ? ಹಾಗಾದ್ರೆ ಅವನು ಇಲ್ಲಿಗೆ ಬಂದಾಗ ಎಲ್ಲನೂ ನೋಡ್ಕೊಳ್ತಾನೆ. ಅಲ್ಲಿವರೆಗೂ ನೀನೇ ಎಲ್ಲ ಮ್ಯಾನೇಜ್ ಮಾಡು. ರಾಹುಲ್ ವ್ಯಂಗ್ಯವಾಗಿ ಕಿರಿಕಿರಿಯಿಂದ ಹೇಳಿದ. ಈಗ ನಿನಗೇನಾಯ್ತು? ಕವನ ಏನಾದರೂ ನೀನು ಪ್ರಪೋಸ್ನ ರಿಜೆಕ್ಟ್ ಮಾಡಿದ್ಲಾ? ಲವ್ವಲ್ಲಿ ಬಿದ್ದ ಮೇಲೆ ಇಷ್ಟೊಂದು ಅಸಮಾಧಾನ ಒಳ್ಳೆಯದಲ್ಲ. ಮಾಯಾ ತಮಾಷೆಯಾಗಿ ಕೇಳಿದಳು ಮತ್ತು ರಾಹುಲ್ ಇರಿಟೇಟ್ ಆಗಿ ಹೇಳಿದ. ಆ ಬೀಸ್ಟ್ ರಾಜ್ ನಮ್ಮ ಸುತ್ತಲೂ ಇರೋವರೆಗೆ ಪ್ರೀತಿ ಮತ್ತು ವಾತ್ಸಲ್ಯದ ಸುಂದರವಾದ ಭಾವನೆಗಳು ನಮ್ಮ ಸುತ್ತನೂ ಸುಳಿದಾಡೋಕ್ಕೆ ಸಾಧ್ಯ ಇಲ್ಲ. ನಂತರ ಕವನಾಳ ಬಗ್ಗೆ ಯೋಚಿಸುತ್ತಾ ಅವನು ಸ್ವಲ್ಪ ನಿರಾಶೆ ಮತ್ತು ಕೋಪದಿಂದ ಹೇಳಿದ. ಮದುವೆಯಾಗಿದ್ರೂ ಅವನು ಸ್ವತಃ ಬ್ರಹ್ಮಚಾರಿಯಾಗಿಯೇ ಇದ್ದಾನೆ. ಅಂತಹ ವೈಲ್ಡ್ ಬೀಸ್ಟ್ ಮಿಸ್ಟರ್ ರಾಜ್ ನನಗೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತಾನಾ ಎಂದು ಮಾಯಾಳನ್ನು ನೋಡುತ್ತಾ, ನಾನು ನನ್ನ ಜೀವನದುದ್ದಕ್ಕೂ ಈ ವೈಲ್ಡ್ ಅನಿಮಲ್ ಜೊತೆನೇ ಇರಬೇಕು ಅಂತ ಆ ದೇವರು ನನ್ನ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾರೆ. ಅದು ಕೂಡ ಅವನ ಹಾಗೇನೆ, ಪ್ರೀತಿ ಇದ್ರೂ ತೋರಿಸ್ಕೊಳ್ಳೋಕೆ ವ್ಯಕ್ತಪಡಿಸೋಕೆ ಆಗದ ಹಾಗೆ. ರಾಹುಲ್ನ ಹತಾಶೆ ಅವನ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು. ಡೋಂಟ್ ವರಿ ಮಚ್ಚ. ರಾಹುಲ್ನ ಎಲ್ಲ ಮಾತುಗಳನ್ನು ಕೇಳಿದ ನಂತರ ಮಾಯಾ ಅವನ ಭುಜದ ಮೇಲೆ ಕೈಯಿಟ್ಟು ಇದನ್ನೇ ಹೇಳಿ ಅಲ್ಲಿಂದ ಹೊರಟು ಹೋದಳು. ಔಟ್ ಹೌಸ್ನಲ್ಲಿ ಆದಿತ್ಯ ಎದ್ದವನೇ ಸುಮಾರು 20 ನಿಮಿಷಗಳ ನಂತರ ನೀಲಿ ಜೀನ್ಸ್ ಮತ್ತು ಕಪ್ಪು ಶರ್ಟ್ ವೇರ್ ಮಾಡಿ ಕೆಳಗೆ ಬರುತ್ತಾ ಅವನು ಸೋಫಾದ ಮೇಲೆ ಮೌನವಾಗಿ ಭಾವಶೂನ್ಯವಾಗಿ ಕುಳಿತಿದ್ದ ಕವನಾಳನ್ನು ನೋಡಿದ. ಅವನು ಒಂದು ಮಾತನ್ನು ಹೇಳದೆ ಅಲ್ಲಿಂದ ಹೊರಡುವಾಗ ಹಿಂದಿನ ದಿನ ತನ್ನ ಮೃಗೀಯ ವರ್ತನೆಯನ್ನು ಮತ್ತೊಮ್ಮೆ ನೆನಪಿಸುವಂತೆ ಅವಳ ದುಪ್ಪಟ್ಟ ಅಲ್ಲೇ ನೆಲದ ಮೇಲೆ ಬಿದ್ದಿತ್ತು. ಆ ದುಪ್ಪಟ್ಟಾದ ಕಡೆಗೆ ಹೆಜ್ಜೆ ಹಾಕಿದವನು ಅದನ್ನು ನೆಲದಿಂದ ಎತ್ತಿಕೊಂಡು ಅವಳ ಕಡೆಗೆ ಚಾಚಿದ. ಆದರೆ ಕವನ ಅವನಿಂದ ದುಪ್ಪಟ್ಟ ತೆಗೆದುಕೊಳ್ಳಲಿಲ್ಲ. ಹಾಗೆಯೇ ಅವನತ್ತ ತಿರುಗಿಯೂ ನೋಡಲಿಲ್ಲ. ಕವನ ತನ್ನನ್ನು ಹೀಗೆ ನಿರ್ಲಕ್ಷಿಸುತ್ತಿರುವುದು ಒಳಗಿನಿಂದ ಅವನನ್ನು ತುಂಡು ತುಂಡು ಮಾಡಿದ ಹಾಗಾಗುತ್ತಿತ್ತು. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ. ನಂತರ ಸ್ವಲ್ಪ ಯೋಚಿಸಿದ ನಂತರ ಕವನಾಳ ದುಪ್ಪಟ್ಟವನ್ನು ಅವಳ ಕುತ್ತಿಗೆಗೆ ಹಾಕಿ ಅವಳ ಪಕ್ಕದಲ್ಲಿ ಕುಳಿತ. ತನ್ನ ಬ್ಯಾಂಡೇಜ್ ಹಾಕಿದ ಕೈಯನ್ನು ಇನ್ನೊಂದು ಕೈಯಿಂದ ಉಜ್ಜುತ್ತಾ ಕವನಾಳತ್ತ ದೃಷ್ಟಿ ಹಾಯಿಸಿ ಬ್ಯಾಂಡೇಜ್ ಮಾಡಿದ ಕೈಯನ್ನು ಅವಳ ಕಡೆಗೆ ಚಾಚಿ ನೋವು ಮತ್ತು ಅಪರಾಧಿ ಪ್ರಜ್ಞೆಯ ಸ್ವರದಲ್ಲಿ ಕೇಳ್ದ. ನೈಟು ನಾನು ಮಲಗಿದಾಗ ಬ್ಯಾಂಡೇಜ್ ಮಾಡಿದ್ಯಾ? ಆದರೆ ಗಾಯ ಯಾಕೋ ನೋಯ್ತಾ ಇದೆ. ನೀನು ನನಗೆ ಇದನ್ನು ಬಿಚ್ಚಿ ಬೇರೆ ಬ್ಯಾಂಡೇಜ್ ಮಾಡಿಕೊಡ್ತೀಯಾ ಎಂದ. ಕವನಾಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದ್ದನ್ನು ನೋಡಿ ಅವನು ತನ್ನ ಕೈಯನ್ನು ಎದೆಯ ಬಳಿ ಇಟ್ಟು ಪ್ರಾಮಿಸ್, ಇದು ನಿಜವಾಗಿಯೂ ನೋಯ್ತಾ ಇದೆ ಎಂದ. ಅವನು ಕವನಾಳನ್ನು ದಿಟ್ಟಿಸುತ್ತಲೇ ಇದ್ದ. ಈ ಸಾರಿಯೂ ಕವನ ಅವನತ್ತ ನೋಡಲಿಲ್ಲ ಅಥವಾ ಅವನ ಮಾತುಗಳಿಗೆ ಪ್ರತಿಕ್ರಿಯಿಸಲಿಲ್ಲ. ಕವನ ತನ್ನನ್ನು ನಿರ್ಲಕ್ಷಿಸುವುದನ್ನು ನೋಡಿ ಆದಿತ್ಯ ಮತ್ತೆ ತನ್ನ ಗಾಯದ ಕಡೆಗೆ ನೋಡಿ ನಿರಾಸೆಯ ನಗು ನಗುತ್ತಾ, ಎಷ್ಟು ಗಾಯಗಳು ಹುಣ್ಣಾಗಿವೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಜೊತೆಗೆ ಇದು ಒಂದು ಎಂದು ತನ್ನೊಳಗೆ ಹೇಳಿಕೊಂಡ. ಅವನು ಹೊರಡಲು ಎದ್ದಾಗ ಕವನ ಅವನ ಕೈಯನ್ನು ಹಿಂದಿನಿಂದ ಹಿಡಿದು ಸೋಫಾದ ಮೇಲೆ ಕೂರಿಸಿದಳು. ಆದಿತ್ಯ ಕವನಾಳತ್ತ ತಿರುಗಿ ನೋಡಿದ. ಆದರೆ ಅವಳ ಮುಖದಲ್ಲಿ ಇನ್ನೂ ಯಾವುದೇ ಭಾವವಿರಲಿಲ್ಲ. ಅವಳು ಅವನತ್ತ ನೋಡುತ್ತಿರಲಿಲ್ಲ. ಆದಿತ್ಯ ಮೌನವಾಗಿ ಅವಳನ್ನು ನೋಡುತ್ತಾ ಕುಳಿತ. ಕವನ ಫಸ್ಟ್ ಏಡ್ ಕಿಟ್ ತಂದು ಹಾಕಿದ್ದ ಬ್ಯಾಂಡೇಜನ್ನು ಬಿಚ್ಚಿ ಟಿಂಚರ್ನಿಂದ ಕ್ಲೀನ್ ಮಾಡಿ ಮತ್ತೊಮ್ಮೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡಿದಳು. ಮುಗಿಸಿದ ನಂತರ ಕವನ ಎದ್ದು ಅಲ್ಲಿಂದ ಹೊರಟು ನಿಂತಳು. ಆದರೆ ಆದಿತ್ಯ ಅವಳ ಹೆಸರನ್ನು ಕರೆದು ಅವಳನ್ನು ತಡೆದ. ವೇಟ್ ಕವನ, ಅವನು ಅವಳ ಹಿಂದೆ ನಿಂತು ಹೇಳಿದ. ನಂತರ ತನ್ನ ಬ್ಯಾಂಡೇಜ್ ಹಾಕಿದ ಕೈಯನ್ನು ನೋಡುತ್ತಾ ಥ್ಯಾಂಕ್ಸ್ ಎಂದ. ಕವನ ಏನು ಹೇಳದೆ ನಡೆಯಲು ಶುರು ಮಾಡಿದಳು. ಆದ್ದರಿಂದ ಈ ಸಾರಿ ಅವಳನ್ನು ತಡೆಯದೆ ಆದಿತ್ಯ ಹೇಳಿದ, ನಾನು ರಘುಗೆ ಹೇಳಿದ್ದೀನಿ ನಿನಗೆ ಕೆಲವು ಬಟ್ಟೆಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನ ಕಳಿಸೋಕೆ. ನಿನಗೆ ಇನ್ನೇನಾದರೂ ಬೇಕಾದರೆ ನೀನು ಅವನಿಗೆ ಹೇಳ್ಬಹುದು. ಫಾರ್ಮ್ ಹೌಸಲ್ಲಿ ನಿನ್ನ ರೂಮ್ ಅಲೋಕೇಟ್ ಆಗಿದೆ. ನೀನು ಬೇಕಾದರೆ ಅಲ್ಲಿಗೆ ಹೋಗಿ ರೆಸ್ಟ್ ಮಾಡಬಹುದು ಅಥವಾ ನೀನು ಬೇಕಾದರೆ ಮಾಯಾ ಜೊತೆ ಸೇರಿ ಅವಳಿಗೆ ಹೆಲ್ಪ್ ಮಾಡಬಹುದು ಎಂದ. ಹೀಗೆ ಹೇಳುತ್ತಾ ಅವನು ಹೊರಟ. ನಂತರ ಸ್ವಲ್ಪ ಹೊತ್ತು ಯೋಚಿಸಿದ ಮೇಲೆ ಅವನು ಕವನಾಳ ಕಡೆಗೆ ಹಿಂತಿರುಗಿ ಬಂದು ಅವಳ ಭುಜಗಳನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡ.
ನೋವು ಮತ್ತು ತೇವದ ಕಣ್ಣುಗಳಿಂದ ಅವಳ ಕಣ್ಣುಗಳನ್ನು ನೋಡುತ್ತಾ ಅವನು ಹೇಳ್ದ, ಕೆಲವು ವಿಷಯಗಳಿವೆ, ಅವುಗಳನ್ನು ನಾನು ನಿನಗೆ ವಿವರಿಸೋಕೆ ಸಾಧ್ಯ ಆಗೋದಿಲ್ಲ ಅಥವಾ ನೀನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೇ ಇರಬಹುದು. ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವನು ಹೇಳಿದ, ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಕವನ. ಆದ್ರಿಂದ ಇನ್ಮೇಲೆ ನಾನು ಕೋಪ ಮಾಡ್ಕೊಂಡಾಗೆಲ್ಲ ನೀನು ನನ್ನಿಂದ ದೂರ ಇರು. ನಂತರ ಅವನ ಗಾಯವನ್ನು ನೋಡುತ್ತಾ ಅವನು ಹೇಳ್ದ, ಬೇರೆಯವ್ರನ್ನ ನೋಯಿಸೋದಕ್ಕಿಂತ ನನ್ನನ್ನು ನೋಯಿಸ್ಕೊಳ್ಳೋದು ಬೆಟರ್. ಹೀಗೆ ಹೇಳುತ್ತಾ ಅವನು ಆಳವಾದ ಕಣ್ಣುಗಳಿಂದ ಕವನಾಳನ್ನು ದಿಟ್ಟಿಸಿದ. ಕವನ ಮೌನವಾಗಿ ಕಣ್ಣುಗಳನ್ನು ಕೆಳಗೆ ಹಾಕಿ ನಿಂತಳು. ಆದಿತ್ಯ ಸ್ವಲ್ಪ ಬಾಗಿ ತನ್ನ ಹಣೆಯನ್ನು ಅವಳ ಹಣೆಗೆ ಜೋಡಿಸಿ ಕಣ್ಣು ಮುಚ್ಚಿದ ಮತ್ತು ಅದೇ ರೀತಿಯಲ್ಲಿ ಕವನಾಳ ಆಳವಾದ ಉಸಿರನ್ನು ಅನುಭವಿಸುತ್ತಾ ಅವನು ಹೇಳ್ದ, ನನ್ನೊಂದಿಗೆ ವ್ಯವಹರಿಸೋದು ಅಷ್ಟು ಸುಲಭ ಅಲ್ಲ. ನನಗೆ ನನ್ನ ಬಗ್ಗೆ ತಿಳಿದಿದೆ ಮತ್ತು ಅದಕ್ಕಾಗಿಯೇ ನಾನು ನಿನ್ನಿಂದ ದೂರವಿರೋಕೆ ಇಷ್ಟಪಡ್ತೀನಿ. ಆದರೆ ನನಗೇನಾಗುತ್ತೆ ಅಂತ ಗೊತ್ತಿಲ್ಲ. ನಿನ್ನಿಂದ ದೂರ ಇರಬೇಕು ಅಂತ ನಾನು ಯೋಚಿಸಿದಷ್ಟು ನಾನು ನನ್ನನ್ನು ಹತ್ರಕ್ಕೆ ತರ್ತಾ ಇದ್ದೀನಿ. ನಿನ್ನ ಕೆಳಗಿರುವ ಕಣ್ಣು ರೆಪ್ಪೆಗಳಲ್ಲಿ ನಾನು ಕಳೆದು ಹೋಗ್ತಾ ಇದ್ದೀನಿ. ಮಾತನಾಡಿದ ನಂತರ ಅವನು ಒಂದು ಕ್ಷಣ ಮೌನವಾದ ಮತ್ತು ರಾಹುಲ್ನ ಮಾತುಗಳನ್ನು ನೆನಪಿಸಿಕೊಂಡ. ಅವನು ಮಗುವಿನಂತೆ ಕವನಾಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿ ಹಿಡಿದ. ಯಾರಾದರೂ ಮಗುವಿನ ನೆಚ್ಚಿನ ಆಟಿಕೆಯನ್ನು ಕಸಿದುಕೊಂಡಾಗ ಭಯ ಮತ್ತು ಕೋಪದಿಂದ ಮಗು ಅದನ್ನು ತನ್ನ ತೋಳುಗಳಲ್ಲಿ ಮರೆಮಾಡಲು ಬಯಸುವಂತೆ ಈ ಕ್ಷಣದಲ್ಲಿ ಆದಿತ್ಯ ಆ ಮಗುವಿನಂತೆಯೇ ಆಗಿದ್ದ. ಅವನು ಅವಳನ್ನು ಕೆಲವು ಕ್ಷಣಗಳು ತನ್ನ ತೋಳುಗಳಲ್ಲಿ ಬಂಧಿಸಿ ಹಿಡಿದ. ನಂತರ ಅವಳಿಂದ ದೂರ ಸರಿದು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ನಾನು ನಿನ್ನಿಂದ ದೂರ ಇರೋಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಪ್ರಾಬ್ಲಮ್. ಆದರೆ ನೀನು ಹೆಲ್ಪ್ಲೆಸ್ ಅಲ್ಲ. ಹಾಗಿದ್ಮೇಲೆ ನೀನು ಯಾವಾಗಲೂ ನಾನು ಹೇಳೋದನ್ನು ಯಾಕೆ ಒಪ್ಪುತ್ತೀಯಾ ಎಂದು ಪ್ರಶ್ನಾರ್ಥಕ ಕಣ್ಣುಗಳಿಂದ ಕವನಾಳನ್ನು ದಿಟ್ಟಿಸುತ್ತಾ ಕೇಳಿದ. ಈ ಬಾರಿ ಕವನ ಕೂಡ ತಲೆಯನ್ನು ಮೇಲಕ್ಕೆತ್ತಿ ಅವನತ್ತ ನೋಡಿದಳು. ಬಹಳ ಸಮಯದ ನಂತರ ಕವನ ತನ್ನತ್ತ ನೋಡುತ್ತಿರುವುದನ್ನು ನೋಡಿ ಆದಿತ್ಯನಿಗೆ ಸಮಾಧಾನವಾಯಿತು. ಅವನು ಕವನಾಳ ಕೆನ್ನೆಯನ್ನು ನಿಧಾನವಾಗಿ ಮುಟ್ಟಿ ಶಾಂತ ಧ್ವನಿಯಲ್ಲಿ ಹೇಳ್ದ, ಸಾರಿ, ಆದರೆ ನೀನು ಕ್ಷಮಿಸ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀನು ಇಷ್ಟಪಟ್ಟರೆ ನಾನು ಪನಿಷ್ಮೆಂಟ್ ಕೂಡ ಫೇಸ್ ಮಾಡ್ತೀನಿ. ಹೀಗೆ ಹೇಳುತ್ತಾ ಅವನು ಔಟ್ಹೌಸ್ನಿಂದ ಹೊರ ನಡೆದ. ಆದಿತ್ಯ ಔಟ್ಹೌಸ್ನಿಂದ ಹೊರ ಹೋಗುವುದನ್ನು ನೋಡಿ ಕೆಲವು ಫಾರ್ಮ್ ಹೌಸ್ ಸೆಕ್ಯೂರಿಟೀಸ್ ಮತ್ತು ಇಡೀ ಆಸ್ತಿ ಮತ್ತು ತೋಟದ ಮ್ಯಾನೇಜರ್, ಸುಮಾರು 55 ವರ್ಷ ವಯಸ್ಸಿನವರಾದರೂ ಇನ್ನೂ ನವಯುವಕರನ್ನೇ ನಾಚಿಸುವಷ್ಟು ಬಲಾಢ್ಯರಾಗಿದ್ದ ಶೇಖರ್ ಅವರು ಅವನನ್ನು ಹಿಂಬಾಲಿಸಿದರು. ಸರ್, ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಇವೆ. ನಿಮಗೆ ಟೈಮ್ ಇದ್ದರೆ ಪ್ಲೀಸ್ ಒಮ್ಮೆ ನೋಡಿ, ಶೇಖರ್ ಸ್ವಲ್ಪ ಹಿಂಜರಿಕೆಯಿಂದ ಆದಿತ್ಯನ ಹಿಂದೆ ನಡೆಯುತ್ತಾ ಹೇಳಿದರು. ಸನ್ಗ್ಲಾಸನ್ನು ಕಣ್ಣಿಗೇರಿಸಿದ ಆದಿತ್ಯ ಶೇಖರ್ ಅವರನ್ನು ನೋಡಿ ತೀಕ್ಷ್ಣ ಮತ್ತು ಗಡಸು ಧ್ವನಿಯಲ್ಲಿ ಹೇಳಿದ, ವೈ ಶೇಖರ್, ಅರವಿಂದ್ ರಾಜ್ ಪ್ರತಿ ತಿಂಗಳು ಇಲ್ಲಿಗೆ ಬರ್ತಾರೆ. ಅವರಿಗೆ ಸಾಲ್ವ್ ಮಾಡೋಕೆ ಆಗದಂತಹ ಪ್ರಾಬ್ಲಮ್ ಇದೆಯಾ? ಆದಿತ್ಯ ಕೇಳಿದಾಗ ಶೇಖರ್ ಅವರು ಹಿಂಜರಿದು ಮೌನವಾದರು. ಶೇಖರ್ ಅವರೇ, ನನಗೆ ಸೈಲೆಂಟ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇಲ್ಲ, ಬಾಯ್ ಬಿಟ್ಟು ಮಾತಾಡಿ ಎಂದು ಈಗಾಗಲೇ ಫಾರ್ಮ್ ಹೌಸ್ ಬಳಿ ತಲುಪಿದ್ದ ಆದಿತ್ಯ ತನ್ನ ಫೋನಿನಲ್ಲಿ ಯಾರಿಗೋ ಮೆಸೇಜ್ ಕಳುಹಿಸುತ್ತಾ ಹೇಳಿದ. ಶೇಖರ್ ಅವರೇ, ನನಗೆ ಸೈಲೆಂಟ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇಲ್ಲ, ಪ್ಲೀಸ್ ಬಾಯ್ ಬಿಟ್ಟು ಮಾತಾಡಿ. ಇದನ್ನು ಕೇಳಿ ಮೌನವಾಗಿ ನಡೆಯುತ್ತಿದ್ದ ಶೇಖರ್ ಇದ್ದಕ್ಕಿದ್ದಂತೆ ಮಾತನಾಡಿದರು. ಸರ್, ಅರವಿಂದ್ ಸರ್ ಈಗಾಗಲೇ ಫಾರ್ಮ್ ಹೌಸ್ನ ಉಸ್ತುವಾರಿ ನೋಡ್ಕೊಳ್ಳೋ ಕೆಲಸನ ಕರಣ್ ಸರ್ ಅವರಿಗೆ ವಹಿಸಿದ್ದಾರೆ. ಈಗ ಕರಣ್ ಸರ್ ಮಾತ್ರ ಬರ್ತಾ ಇರ್ತಾರೆ. ಇದನ್ನು ಕೇಳಿ ಆದಿತ್ಯನ ಹೆಜ್ಜೆಗಳು ನಿಂತವು. ಅವನು ಶೇಖರ್ ಅವರನ್ನು ನೋಡಿ ನಂತರ ಮುಂದೆ ಸಾಗುತ್ತಾ ಹೇಳಿದ, ನೀವು ಈ ವಿಷಯನ ವೀರೇಂದ್ರ ರಾಜ್ ಅವರಿಗೆ ತಿಳಿಸಿದ್ದೀರಾ? ಆದಿತ್ಯ ಕಠಿಣ ಸ್ವರದಲ್ಲಿ ಕೇಳಿದ. ಶೇಖರ್ ಗೊಂದಲಮಯ ಸ್ವರದಲ್ಲಿ ನಕಾರಾತ್ಮಕವಾಗಿ ಉತ್ತರಿಸಿದರು. ಆದಿತ್ಯ ವ್ಯಂಗ್ಯವಾಗಿ ನಕ್ಕು ಮತ್ತೆ ಕೇಳಿದ, ಕರಣ್ ಇಲ್ಲಿ ಏನನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ, ಹಾಗಾದರೆ ಅವನಿಲ್ಲಿಗೆ ಬಂದು ಏನು ಮಾಡ್ತಾನೆ? ಆದಿತ್ಯ ಕೇಳಿದಾಗ ಸೆಕ್ಯೂರಿಟಿಗಳಲ್ಲಿ ಒಬ್ಬರು ಶೇಖರ್ ಅವರನ್ನು ನೋಡುತ್ತಾ ಕಡಿಮೆ ಧ್ವನಿಯಲ್ಲಿ ಹೇಳಿದ್ರು. ಕರಣ್ ಸರು ನೈಟ್ ಟೈಮ್ ಮಾತ್ರ ಬರ್ತಾ ಇದ್ರು, ಮತ್ತೆ ರಾತ್ರಿ ಇಡೀ ಪಾರ್ಟಿ ಮಾಡಿದ ನಂತರ ಮರುದಿನ ಬೆಳಿಗ್ಗೆ ಹೊರಟು ಬಿಡ್ತಾ ಇದ್ರು. ಮತ್ತು ಗಾರ್ಡ್ ಬೇರೇನನ್ನೋ ಹೇಳುವ ಮೊದಲೇ ಶೇಖರ್ ಅವರನ್ನೇ ನೋಡುತ್ತಿರುವುದನ್ನು ನೋಡಿ ಮೌನವಾದರು.
ಅಷ್ಟೊತ್ತಿಗೆ ಅವರೆಲ್ಲರೂ ಫಾರ್ಮ್ ಹೌಸ್ ತಲುಪಿಯಾಗಿತ್ತು. ಆದಿತ್ಯ ಗೇಟ್ ಹೊರಗೆ ನಿಂತು ಗಾರ್ಡ್ ಕಡೆಗೆ ಕಣ್ಣು ಹಾಯಿಸಿ, ಕರಣ್ ಇಲ್ಲಿ ಪಾರ್ಟಿ ಮಾಡೋಕೆ ಬರ್ತಾ ಇದ್ರೆ ನೀವು ಕರಣ್ ಮತ್ತೆ ಅವನ ಫ್ರೆಂಡ್ಸ್ಗೆ ಬಿಯರ್, ವಿಸ್ಕಿ, ಬ್ರ್ಯಾಂದಿಗಳನ್ನ ಸರ್ವ್ ಮಾಡೋಕೆ ರಾಜ್ ಕಂಪ್ನಿಯಿಂದ ಸಂಬಳ ಪಡಿತಾ ಇದ್ದೀರಾ ಎಂದು ಕೇಳಿದ. ನಂತರ ಪ್ರತಿ ಮಾತನ್ನು ಉಸಿರುಗಟ್ಟಿಸುತ್ತಾ ಗಡಸು ಧ್ವನಿಯಲ್ಲಿ, ನೀವು ಈ ವಿಷಯನ ಯಾರಿಗೂ ಯಾಕೆ ತಿಳಿಸ್ಲಿಲ್ಲ? ನಾನು ಅರವಿಂದ್ ಸರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಸರ್, ಆದರೆ ಅವರು ಶೇಖರ್ ಸರ್ ಅವರನ್ನ ಮ್ಯಾನೇಜ್ ಮಾಡಿ ಈ ವಿಷಯನ ಎಲ್ಲೂ ಹೇಳಬಾರ್ದು ಅಂತ ನನಗೆ ಹೇಳಿದ್ರು. ಹೀಗೆ ಹೇಳುತ್ತಾ ಅವರು ತಲೆ ಬಾಗಿಸಿದರು. ಆದಿತ್ಯ ತನ್ನ ಸನ್ಗ್ಲಾಸ್ ಅನ್ನು ತೆಗೆದು ತನ್ನ ಶರ್ಟ್ಗೆ ಹಾಕಿಕೊಂಡು ಶೇಖರ್ ಅವರತ್ತ ದೃಷ್ಟಿ ಹಾಯಿಸಿ, ನೀವು ವೀರೇಂದ್ರ ರಾಜ್ ಅವರಿಂದ ಸಂಬಳ ಪಡಿತೀರಿ, ಆದರೆ ಕರಣ್ಗೆ ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದೀರಿ ಎಂದು ಸೌಮ್ಯವಾದ ಆದರೆ ವ್ಯಂಗ್ಯಾತ್ಮಕ ಸ್ವರದಲ್ಲಿ ಹೇಳಿದ. ಇದನ್ನು ಹೇಳುತ್ತಾ ಆದಿತ್ಯ ಗೇಟ್ ತೆರೆದು ಒಳಗೆ ಹೋಗಲು ಶುರು ಮಾಡಿದ ಮತ್ತು ಹೋಗುವಾಗ ಅವನು ಶೇಖರ್ ಅವರನ್ನು ನೋಡಿ ಹೇಳ್ದ, ಈಗ ನಾನು 2 or 3 days ತುಂಬ ಬ್ಯುಸಿ ಇರ್ತೀನಿ. ಅದಾದ ನಂತರ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ಪ್ಲೀಸ್ ನನ್ನ ಪ್ರಶ್ನೆಗಳಿಗೆ ರೀಸನೇಬಲ್ ಆನ್ಸರ್ಸ್ನ ಕಂಡುಕೊಳ್ಳಿ. ಇಲ್ಲದೇ ಇದ್ದರೆ ನಿಮಗೋಸ್ಕರ ರಿಸೈನ್ ಲೆಟರ್ನ ಟೈಪ್ ಮಾಡಿಟ್ಕೊಳ್ಳಿ. ನೀವು ಬೇಕಿದ್ರೆ ಕರಣ್ ಕಡೆಯಿಂದ ಹೆಲ್ಪ್ ತಗೊಳ್ಬಹುದು. ಹೀಗೆ ಹೇಳುತ್ತಾ ಅವನು ಮಂಟಪ ಅಲಂಕಾರಗಳು ಇನ್ನೂ ನಡೆಯುತ್ತಿರುವ ಒಳಗೆ ಹೋಗುತ್ತಾನೆ. ಇಡೀ ಡೆಕೋರೇಷನ್ನ ನೋಡಿ ಅವನು ಸ್ಟಾಫ್ ಒಬ್ಬರನ್ನು ಕರೆದು ರಾಹುಲ್ಗೆ ಕಾಲ್ ಮಾಡಲು ಹೇಳಿದ. ಆದರೆ ಮಾಯಾ ಪಕ್ಕದಿಂದ ಬಂದು ಆದಿತ್ಯನನ್ನು ತಬ್ಬಿಕೊಂಡಳು ಮತ್ತು ಇಂಟೆನ್ಸ್ ವಾಯ್ಸಲ್ಲಿ ಹೇಳಿದ್ಲು, ಹಾಯ್ ಹ್ಯಾಂಡ್ಸಮ್, ನಾವೆಲ್ಲರೂ ನಿನಗೋಸ್ಕರ ಬಹಳ ಟೈಮಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ, ನಿಮ್ಮ ಕ್ಲೈಂಟ್ಸ್ಗಳು ಮತ್ತು ನಾನು ಕೂಡ. ಆದರೆ ಆದಿತ್ಯ ಅವಳ ಮಾತುಗಳನ್ನು ನಿರ್ಲಕ್ಷಿಸಿದ ಮತ್ತು ಕಾಲ್ನಲ್ಲಿ ಯಾರೊಂದಿಗೋ ಮಾತನಾಡಲು ಶುರು ಮಾಡಿದ. ಕಾಲ್ನ ಇನ್ನೊಂದು ತುದಿಯಲ್ಲಿ ರಾಜ್ ಕಂಪನಿಯಲ್ಲಿ ಆದಿತ್ಯನ ಕೆಲಸವನ್ನು ಮ್ಯಾನೇಜ್ ಮಾಡುವ ಜೈ ಉತ್ತರಿಸಿದ. ಅವನು ಎಸ್ ಸರ್ ಎಂದು ಹೇಳಿದ. ಕರಣ್ಗೆ ಇಮ್ಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡು. ಅವನು ಫಾರ್ಮ್ ಹೌಸನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾನೆ. ಈಗ ಆ ರೆಸ್ಪಾನ್ಸಿಬಿಲಿಟಿನ ನನಗೆ ಬಿಡೋಕೆ, ಮತ್ತು ಅವನ ಲೇಜಿನೆಸ್ಗಾಗಿ ಫಾರ್ಮ್ ಹೌಸ್ನ ಗೇಟ್ಗಳನ್ನು ಓಪನ್ ಮಾಡೋದು ಬೇಡ ಅಂತ ಸೆಕ್ಯೂರಿಟೀಸ್ಗೆ ಹೇಳು. ಆಮೇಲೆ ಸ್ವಲ್ಪ ಯೋಚಿಸಿ, ಶೇಖರ್ ಅವ್ರ ಸಂಬಂಧಿಕರಲ್ಲಿ ಎಷ್ಟು ಮಂದಿ ರಾಜ್ ಕಂಪ್ನಿಯಲ್ಲಿದ್ದಾರೆ ಮತ್ತು ಕರಣ್ ಜೊತೆ ಎಷ್ಟು ಮಂದಿ ಇದ್ದಾರೆ ಎಂಬುದನ್ನು ತಿಳಿದುಕೋ ಎಂದು ಹೇಳಿದ. ಎಸ್ ಸರ್, ನಾನು ಈಗಾಗಲೇ ಮಾಡ್ತೀನಿ. ಎನಿಥಿಂಗ್ ಎಲ್ಸ್ ಸರ್? ಜೈ ಕೇಳಿದ. ಆದಿತ್ಯ ಜಸ್ಟ್ ಡೂ ದಿಸ್ ಫಾರ್ ನೌ ಎಂದು ಹೇಳಿ ಫೋನ್ ಕಟ್ ಮಾಡಿದ ಮತ್ತು ಮಾಯಾಳನ್ನು ನೋಡದೆ ಅವನ ನೋಟ ಫೋನ್ನಲ್ಲಿ ನೆಟ್ಟಿತ್ತು. ಹೌ ಈಸ್ ಎವ್ರಿಥಿಂಗ್ ಗೋಯಿಂಗ್ ಆನ್ ಎಂದು ಕೇಳಿದ. ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಎಂದಳು. ಇಫ್ ಥಿಂಗ್ಸ್ ಗೋ ಆನ್ ಲೈಕ್ ದಿಸ್, ರೋಹಿತ್ ಮೇ ಗೆಟ್ ಮ್ಯಾರಿಡ್ ಬೈ ನೆಕ್ಸ್ಟ್ ಇಯರ್. ಆದಿತ್ಯ ಆ ಕಡೆಗೆ ನಡೆಯುತ್ತಿದ್ದಾಗ ಕೋಪದ ಸ್ವರದಲ್ಲಿ ಮಾತನಾಡುತ್ತಿದ್ದ ರಾಹುಲ್. ಆದರೆ ಈ ಕ್ಷಣದಲ್ಲೂ ರಾಹುಲ್ ಮುಖ ಭಾವಶೂನ್ಯವಾಗಿತ್ತು. ಯಾಕೆ, ಏನಾಯಿತು? ಈಸ್ ಎವ್ರಿಥಿಂಗ್ ಓಕೆ? ರಾಹುಲ್ ಮಾತುಗಳನ್ನು ಕೇಳುತ್ತಾ ಆದಿತ್ಯ ಸುತ್ತಲೂ ನೋಡಿದ. ಒಂದು ಸಾರಿ ಬ್ರೈಡ್ನ ಮೀಟ್ ಮಾಡು, ಈ ತಪ್ಪು ಗ್ರಹಿಕೆಗಳು ಸಾಲ್ವ್ ಆಗುತ್ತೆ. ಈ ಬಾರಿ ಮಾಯಾ ಮತ್ತು ರಾಹುಲ್ ಇಬ್ಬರು ಒಟ್ಟಿಗೆ ಹೇಳಿದರು. ಅವರಿಬ್ಬರು ಒಟ್ಟಿಗೆ ಉತ್ತರಿಸಿದಾಗ ಆದಿತ್ಯ ಅವರತ್ತ ಪ್ರಶ್ನಾರ್ಥಕವಾಗಿ ನೋಡಿದ. ನಂತರ ಹುಬ್ಬುಗಳನ್ನು ಸುಕ್ಕುಗಟ್ಟುತ್ತಾ ಓಕೆ, ಮೀಟ್ ಮಾಡೋಣ ಎಂದನು. ಹೀಗೆ ಹೇಳುತ್ತಾ ಅವನು ರೋಹಿತ್ ಮತ್ತು ನವ್ಯ ಕಡೆಗೆ ನಡೆಯಲು ಶುರು ಮಾಡಿದ. ಔಟ್ ಹೌಸ್ನಲ್ಲಿ ಆದಿತ್ಯ ಫಾರ್ಮ್ ಹೌಸಿಗೆ ಹೋದ ನಂತರ ಕವನ ಸ್ವಲ್ಪ ಹೊತ್ತು ನಿಂತು ಆದಿತ್ಯ ಆಡಿದ ಮಾತುಗಳ ಬಗ್ಗೆ ಯೋಚಿಸಿದಳು. ನಂತರ ಅಡುಗೆ ಮನೆಗೆ ಹೋಗಿ ಅವಳು ಟ್ಯಾಪ್ ಆನ್ ಮಾಡಿ ಒಂದು ಗ್ಲಾಸ್ ನೀರು ತುಂಬಿಸಿಕೊಂಡು ಅಲ್ಲೇ ಸ್ಲ್ಯಾಬ್ಗೆ ಹೊರಗೆ ನಿಂತು ಕುಡಿಯುತ್ತಾ ಇದ್ಲು. ಡೋರ್ ಬೆಲ್ ಶಬ್ದಕ್ಕೆ ಅವಳು ಬಾಗಿಲು ತೆರೆದಾಗ ಸಮವಸ್ತ್ರ ಧರಿಸಿದ ಸುಮಾರು 23ರಿಂದ 24 ವರ್ಷದ ಹುಡುಗಿ ಕೆಲವು ಬ್ಯಾಗ್ಗಳನ್ನು ಹಿಡಿದುಕೊಂಡು ನಿಂತಿದ್ದಳು. ಕವನಾಳನ್ನು ನೋಡಿ ಅವಳು ಗೌರವದಿಂದ ವಿಶ್ ಮಾಡಿ ಬ್ಯಾಗ್ಗಳನ್ನು ಅವಳ ಕೈಗೆ ಕೊಟ್ಟಳು. ನನ್ನ ಹೆಸರು ಮೀರಾ ಮೇಡಮ್, ನಿಮ್ಗೆ ಇನ್ನೇನಾದರೂ ಬೇಕಾದರೆ ದಯವಿಟ್ಟು ನನಗೆ 004ಗೆ ಕಾಲ್ ಮಾಡಿ, ಅವಳು ಬ್ಯಾಗ್ಗಳನ್ನು ಅವಳಿಗೆ ಕೊಡುತ್ತಾ ಹೇಳಿದಳು. ಕವನ ನಗುತ್ತಾ ಓಕೆ ಎಂದು ಹೇಳಿದಾಗ ಅವಳು ಥ್ಯಾಂಕ್ಸ್ ಮೇಡಮ್ ಎಂದು ಹೇಳಿ ಹೊರಟು ಹೋದಳು. ಬ್ಯಾಗ್ಗಳನ್ನು ಹಿಡಿದ ಕವನ ಆದಿತ್ಯನ ರೂಮಿಗೆ ಮೇಲಕ್ಕೆ ಹೋಗಲು ಶುರು ಮಾಡಿದಳು. ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವಳು ಅವನ ಪಕ್ಕದ ರೂಮಿಗೆ ಹೋದಳು. ಬ್ಯಾಗ್ಗಳನ್ನು ಬೆಡ್ ಮೇಲೆ ಇಟ್ಟು ಅವಳು ಅವುಗಳನ್ನು ತೆರೆದು ನೋಡತೊಡಗಿದಳು.
ಅಲ್ಲಿ ಕೆಲವು ಸೀರೆಗಳು, ಜ್ಯುವೆಲರಿ ಬಾಕ್ಸಸ್ ಮತ್ತೆ ಕೆಲವು ಮೇಕಪ್ ಐಟಮ್ಸ್ ಇದ್ದವು. ಅವಳು ಜ್ಯುವೆಲರಿ ಮತ್ತು ಮೇಕಪ್ ಐಟಮ್ಸ್ಗಳನ್ನು ಪಕ್ಕಕ್ಕೆ ಇರಿಸಿ ಸೀರೆಯನ್ನು ಪರೀಕ್ಷಿಸಲು ಪ್ರಾರಂಭಿಸಿದಳು. ಅವಳ ಕಣ್ಣುಗಳು ಸ್ಕೈ ಬ್ಲೂ ಕಲರ್ ಸೀರೆಯ ಮೇಲೆ ಬಿದ್ದವು. ಅವಳು ಅದರ ಮೇಲೆ ತನ್ನ ಬೆರಳನ್ನು ಆಡಿಸಿದಳು ಮತ್ತು ನಗುತ್ತಾ ಅವಳು ಅದನ್ನು ಎತ್ತಿಕೊಂಡು ವಾಶ್ರೂಮ್ ಕಡೆಗೆ ನಡೆಯಲು ಶುರು ಮಾಡಿದಳು. ಸೀರೆಯ ಒಳಗಿನಿಂದ ಒಂದು ನೋಟ್ ನೆಲದ ಮೇಲೆ ಬಿತ್ತು. ಕವನ ಆ ನೋಟನ್ನು ಎತ್ತಿಕೊಂಡು ಓದಲು ಶುರು ಮಾಡಿದಳು. ಹೆಸರಿಲ್ಲದ ಆ ಲೆಟರಲ್ಲಿ, ನಿನ್ ಬ್ಯೂಟಿ ಯಾವುದೇ ಒಂದು ಬಣ್ಣಕ್ಕೆ ಸೀಮಿತವಾಗಿಲ್ಲದಿದ್ರೂ ನನಗೆ ಇನ್ನೂ ಈ ಬಣ್ಣ ಅಂದರೆ ಇಷ್ಟ ಎಂದು ಬರೆಯಲಾಗಿತ್ತು. ಕವನ ಸೀರೆಯನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಪದೇ ಪದೇ ಆ ನೋಟನ್ನು ನೋಡುತ್ತಿದ್ದಳು. ನಂತರ ತುಟಿಗಳ ಮೇಲೆ ನಗುವಿನೊಂದಿಗೆ ಅವಳು ವಾಶ್ರೂಮ್ಗೆ ಹೋದಳು.